ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ಬೆಳಗಿನ ತಿಂಡಿಗೆ ಮಸಾಲೆ ರೈಸ್ ಮಾಡಿದ್ದೆ. ಬೆಳಗ್ಗೆ ಇವತ್ತು ಸ್ಕೂಲ್ಗೆ ಅರ್ಜೆಂಟ್ ಇರುತ್ತೆ, ಟೈಮ್ ಆಗಿರುತ್ತೆ, ಏನು ತಿಂಡಿ ಮಾಡೋದು ಅನ್ನೋದೇ ಯೋಚನೆ ಆಗಿಬಿಡುತ್ತೆ. ಸೊ ಹಾಗಾಗಿ ನಿಮಗೆ ಈಸಿಯಾಗಿರುವಂತಹ ರೆಸಿಪಿನ ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು. ಸೊ ಮಸಾಲೆ ರೈಸ್ ತುಂಬ ಈಸಿಯಾಗುತ್ತೆ, ಕ್ವಿಕ್ಕಾಗುತ್ತೆ. ಸೊ ಚೆನ್ನಾಗಿರುತ್ತೆ ಟೇಸ್ಟೂ ಕೂಡ. ಮಕ್ಕಳು ಪುಳಿಯೋಗರೆ ಸ್ಮೆಲ್, ನನ್ನ ಮಗಳು ಅವತ್ತು ಮಾಡ್ತಿದ್ದಾಗ ಅದನ್ನೇ ಕೇಳ್ತಾ ಇದ್ಲು, ಪುಳಿಯೋಗರೆ ಸ್ಮೆಲ್ ಬರ್ತಿದೆಯಲ್ಲ, ಪುಳಿಯೋಗರೆ ಮಾಡ್ತಿದ್ದೀರಾ ಅಂತ. ಸೇಮ್ ಅದೇ ರೀತಿ ಇರುತ್ತೆ ಟೇಸ್ಟ್. ನೋಡ್ಕೊಂಡು ಬನ್ನಿ ಹೇಗಿತ್ತು ಏನು ಅಂತ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ, ಚೆನ್ನಾಗಿರುತ್ತೆ. ಮಸಾಲೆ ರೈಸ್ ಮಾಡೋದಕ್ಕೆ ಏನೇನು ಬೇಕು ಅಂತಂದರೆ, ಒಂದು ಈರುಳ್ಳಿ, ಕ್ಯಾಪ್ಸಿಕಮ್ ಸ್ವಲ್ಪ, ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಇದೆಲ್ಲ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಬ್ಯಾಡಗಿ ಮೆಣಸಿನ್ಕಾಯಿನ ಸ್ವಲ್ಪ ಹುರ್ಕೊಬೇಕು. ಸೊ ಬೆಚ್ಚಗೆ ಮಾಡ್ಕೊಬೇಕು, ಯಾಕಂದರೆ ಅದು ಮೆತ್ತಗಾಗಿರುತ್ತಲ್ವ, ಒಣಗಿರುತ್ತೆ. ಸೊ ಹಾಗಾಗಿ ಹುರ್ಕೊಳ್ಳೋದಕ್ಕೆ ಕಡಲೆಬೇಳೆ ಸ್ವಲ್ಪ, ಒಂದೊಂದು ಸ್ಪೂನ್ ಕಡಲೆ ಬೀಜ, ಇದೊಂದು 4 ಜನಕ್ಕೆ ಆಗೋಷ್ಟು ನಾನು ಮಾಡ್ತಾ ಇರೋವಂಥದ್ದು. ಎಲ್ಲ ಒಂದೊಂದು ಸ್ಪೂನ್ ಹಾಕ್ಕೊಬೇಕು. 1 ಸ್ಪೂನ್ ಕಡಲೆಬೇಳೆ, 1 ಸ್ಪೂನ್ ಕಡಲೆ ಬೀಜ, ನೆಕ್ಸ್ಟು ಇದು ಒಣಮೆಣ್ಸಿನ್ಕಾಯಿನೂ ಇದನ್ನು ಹುರ್ಕೊಂಡು, ಮತ್ತು ಉದ್ದಿನಬೇಳೆ 1 ಸ್ಪೂನು ಎಲ್ಲ ಹಾಕ್ಕೊಂಡು ಹುರ್ಕೊಬೇಕು ನೀಟಾಗಿ. ನೆಕ್ಸ್ಟು 1 ಸ್ಪೂನ್ ಜೀರಿಗೆ ಹಾಕ್ಕೊಬೇಕು. ಇದಕ್ಕೆ ಖಾರದ ಮೆಣಸಿನ್ಕಾಯಿ ನಾನು ಹಾಕ್ಕೊಂಡಿಲ್ಲ, ಬ್ಯಾಡಗಿ ಮೆಣಸಿನ್ಕಾಯಿ ಅಷ್ಟೇ ಹಾಕ್ಕೊಂಡಿರೋ ಅಂಥದ್ದು. ಬೇಕಂದರೆ ನೀವು ಖಾರ ಇನ್ನೂ ಬೇಕು ಅಂದರೆ 1-2 ಖಾರದ ಮೆಣಸಿನ್ಕಾಯಿ ಸೇರಿಸ್ಕೊಬೋದು. ಸ್ವಲ್ಪ ಎಳ್ಳು, ಬಿಳಿ ಎಳ್ಳು ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಸಿಮ್ಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೊತೀನಿ, ಸೀದೋಗದೆ ಇರೋ ಥರ. ಎಲ್ಲನೂ ನಾರ್ಮಲ್ ಮೀಡಿಯಮ್ ಫ್ಲೇಮಲ್ಲೇ ಇರಬೇಕು. ಸೊ ತುಂಬ ಚೆನ್ನಾಗಾಗುತ್ತೆ. ನಾವು ಮಸಾಲೆ ಯಾವ ರೀತಿ ಹುರಿತೀವಿ ಕಾಳುಗಳನ್ನ, ಅದ್ರ ಮೇಲೆ ಟೇಸ್ಟ್ ಇರುತ್ತೆ. ಸೊ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಕೊಬೇಕು, ಅದು ಟೇಸ್ಟ್ ಕೊಡುತ್ತೆ ಮಸಾಲೆ ರೈಸ್ಗೆ. ಸೊ ಇದೆಲ್ಲ ನೀಟಾಗಿ ಹುರ್ಕೊಂಡು, ಸಿಮ್ಮಲ್ಲಿ ಇಟ್ಕೊಂಡು ಹುರ್ಕೊಂಡು, ಆಮೇಲೆ ನಾವು ಇದನ್ನೆಲ್ಲ ಗ್ರೈಂಡ್ ಮಾಡೋವಂಥದ್ದು ಪೌಡರ್ ಮಾಡ್ಕೊಬೇಕು. ಈಗ ಪುಳಿಯೋಗರೆ ಪೌಡರು, ವಾಂಗಿಬಾತ್ ಪೌಡರ್ ಎಲ್ಲ ಇರುತ್ತಲ್ವ, ಆ ರೀತಿ ಇದನ್ನು ಪೌಡರ್ ಮಾಡಿ ಇಟ್ಕೊಂಡ್ರೆ ನೀವು 2-3 ಸಲ ಮಾಡ್ಕೊಬೋದು. ಬಟ್ ನಾನು ಇವತ್ತಿಗಾಗೋಷ್ಟು ಮಾತ್ರ ಗ್ರೈಂಡ್ ಮಾಡ್ಕೊತಿದ್ದೀನಿ. ನೋಡಿ ಆಗಿದೆ ಗ್ರೈಂಡ್ ಮಾಡಿ. ನೆಕ್ಸ್ಟ್ ಈಗ ನಾನು ಒಗ್ಗರಣೆಗೆ ಒಂದು ಬಾಣಲೆ ಇಟ್ಕೊಂಡು, ಎಣ್ಣೆ ಎಲ್ಲ ಕಾಯ್ದಾದ್ಮೇಲೆ ಸಾಸಿವೆ ಹಾಕ್ಕೊಂಡು ಸಿಡ್ಸ್ಕೊತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಸೊ ತುಂಬ ಚೆನ್ನಾಗಿರುತ್ತೆ. ಮತ್ತು ಸ್ವಲ್ಪ ಉದ್ದಿನಬೇಳೆ, ಕಡಲೆಬೇಳೆ ಇದನ್ನು ಹಾಕ್ಕೊಬೇಕು. ಹುರಿಯೋದಕ್ಕೂ ಪುಡಿಗೂ ಹಾಕ್ಕೊಂಡಿದ್ದೀವಿ. ಇಲ್ಲಿ ತಿನ್ನಬೇಕಾದ್ರೆ ಬಾಯಿಗೆ ಸಿಗಿದ್ರೆ ಅದು ಚೆನ್ನಾಗಿರುತ್ತೆ, ಇಲ್ಲಾಂದರೆ ಬರೀ ಅನ್ನ ಆದರೆ ಅಷ್ಟು ಚೆನ್ನಾಗಿರಲ್ಲ. ಸೊ ನೆಕ್ಸ್ಟು ಕರಿಬೇವಿನ ಸೊಪ್ಪು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು ತುಂಬ ಒಳ್ಳೆಯದು, ಕೂದಲಿಗೂ ಅಷ್ಟೇ ಕರಿಬೇವಿನ ಸೊಪ್ಪು ಒಳ್ಳೆಯದು. ಸೊ ಹಾಗಾಗಿ ಕರಿಬೇವಿನ ಸೊಪ್ಪು ತಿನ್ನಬೇಕು. ಈಗ ನಾವು ಪೌಡರಲ್ಲೂ ಗ್ರೈಂಡ್ ಮಾಡಿದ್ದೀವಲ್ಲ, ಸೊ ಹಾಗಾಗಿ ನಮ್ಮ ಬಾಡಿಗೆಲ್ಲ ಸೇರುತ್ತೆ. ನೆಕ್ಸ್ಟ್ ಈರುಳ್ಳಿ, 1 ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ, ಸೊ 1 ಈರುಳ್ಳಿ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀವಿ. ಈರುಳ್ಳಿ ನಿಮಗೆ ಜಾಸ್ತಿ ಇಷ್ಟಪಡ್ತೀರಾ ಅಂತಂದರೆ ಇನ್ನೂ 1-2 ಈರುಳ್ಳಿನೂ ಹಾಕ್ಕೊಬೋದು, ಚೆನ್ನಾಗಿರುತ್ತೆ. ಸೊ ನಿಮಗೆ ಗ್ರೇವಿ ಜಾಸ್ತಿ ಬೇಕು ಅಂತಂದರೆ ಇನ್ನೊಂದು ಕ್ಯಾಪ್ಸಿಕಮ್ 1-2 ಹಾಕ್ಕೊಳ್ಳಿ, ಈರುಳ್ಳಿ 1-2 ಹಾಕ್ಕೊಳ್ಳಿ. ಸೊ ಹಾಗೆ ಗ್ರೇವಿನೂ ಜಾಸ್ತಿ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀಟಾಗಿ ಇದನ್ನು ಫ್ರೈ ಮಾಡ್ಕೊಬೇಕು, ಈರುಳ್ಳಿ ಎಲ್ಲ ಫ್ರೈ ಆಗೋವರೆಗೂ. ನೆಕ್ಸ್ಟ್ ನಾನು ಕ್ಯಾಪ್ಸಿಕಮ್ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈರುಳ್ಳಿ, ಕ್ಯಾಪ್ಸಿಕಮ್ಮು ಎಲ್ಲ ನೀಟಾಗಿ ಫ್ರೈ ಆಗ್ತಾ ಇದೆ. ಈಗ ನಾನು ಸ್ವಲ್ಪ ಉಪ್ಪೆಲ್ಲ ಸೇರಿಸ್ಕೊತೀನಿ ಲಾಸ್ಟಲ್ಲಿ. ಉಪ್ಪು ಸೇರಿಸ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿರುವಂಥ ಮಸಾಲೆ ಪೌಡರ್ನ ಹಾಕ್ಕೊಬೇಕು. ಮಸಾಲೆ ಪೌಡರ್ ಹಾಕ್ಕೊಂಡು ಅದು ಹಸಿ ವಾಸನೆ ಹೋಗೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಬೇಕು. ಎಲ್ಲ ಮಿಕ್ಸ್ ಆಗಬೇಕಲ್ವ. ಸೊ ನೀಟಾಗಿ ನೋಡ್ಕೊಳ್ಳಿ, ಎಣ್ಣೆ ಬೇಕಂದರೆ ಈಗ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ, ಯಾಕಂದರೆ ಡ್ರೈ ಆಗಿದ್ದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಆಯಿಲ್ನ ಸೇರಿಸ್ಕೊಬೋದು ಈಗ ಬೇಕಂದರೆ. ನಾನು ಸ್ವಲ್ಪ ನೋಡಿ ಆಯಿಲ್ ಸೇರಿಸ್ಕೊಂಡಿದ್ದೀನಿ. ಸೊ ಸೇರಿಸ್ಕೊಂಡು ಒಂದು 2 ನಿಮಿಷ, ಜಾಸ್ತಿ ಕಪ್ಪಗಾಗೋವರೆಗೂ ಬೇಡ, 1-2 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು, ಊರಿಂದ ಕೊತ್ತಂಬರಿ ಸೊಪ್ಪು ನಾವೇ ಚೆಲ್ಲಿದ್ವಲ್ಲ, ಅದನ್ನು ಕಟ್ ಬಂದಿದ್ದೆ. ನೆಕ್ಸ್ಟು ಕೊತ್ತಂಬರಿ ಸೊಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಮಸಾಲ ರೈಸ್ ರೆಡಿಯಾಗಿದೆ. ಈಸಿಯಾಗಿ ಟೇಸ್ಟಿಯಾಗಿರುವಂಥದ್ದು. ನೀವು ಒಂದ್ಸಲಿ ಟ್ರೈ ಮಾಡಿ ನೋಡಿ. ಈಸಿಯಾಗಿರುವಂಥ ಮಾರ್ನಿಂಗ್ ಬ್ರೇಕ್ಫಾಸ್ಟ್ ರೆಸಿಪಿ, ತುಂಬ ಟೇಸ್ಟಿಯಾಗಿ ಎಮ್ಮಿಯಾಗಿರುತ್ತೆ. ನೀವು ಒಂದ್ಸಲಿ ಟ್ರೈ ಮಾಡಿ, ಅವಾಗ ಗೊತ್ತಾಗುತ್ತೆ. ನೆಕ್ಸ್ಟ್ ಈ ಕಡೆ ನಾನು ಸ್ವಲ್ಪ ಗ್ರಾಸರಿ ಶಾಪಿಂಗ್ಗೆ ಅಂತ ಹೇಳಿ ರಾಯಲ್ ಮಾರ್ಟ್ಗೆ ಹೋಗಿದ್ದೀನಿ. ಸೊ ನಾನು ನನ್ನ ಮಗಳು ರಾಯಲ್ ಮಾರ್ಟ್ಗೆ ಹೋಗಿದ್ದೀವಿ. ಸೊ ಊರಿಗೆ ಗ್ರಾಸರೀಸ್ ಎಲ್ಲ ಕಳಿಸ್ಬೇಕಾಗಿತ್ತು. ಸೊ ಹಾಗಾಗಿ ಅರ್ಜೆಂಟಾಗಿ ಹೋಗಿ ಶಾಪ್ ಮಾಡ್ಕೊಂಬರೋಣ ಅಂತ ಇಲ್ಲಿ ನಿಯರ್ ಬೈ ಇದ್ದಂಥ ರಾಯಲ್ ಮಾರ್ಟ್ಗೆ ಬಂದಿದ್ದೀವಿ ಈಗ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿದೆ, ಎಲ್ಲ ವೆರೈಟಿ ಐಟಮ್ಸ್ಗಳು ಸಿಗುತ್ತೆ, ಒಂದೇ ಕಡೆ ಸಿಗುತ್ತೆ. ಸೊ ಹಾಗಾಗಿ ರಾಯಲ್ ಮಾರ್ಟು ತುಂಬ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಪ್ರೈಸು ಕಾಸ್ಟ್ಲಿನೇ ಅಂತ ಅನಿಸುತ್ತೆ. ಬಟ್ ನಿಮ್ಗೆ ಯಾವ್ಯಾವ ಕಂಪ್ನಿದು ಬೇಕೋ ಎಲ್ಲ ಕಂಪ್ನಿದು ಎಲ್ಲ ಐಟಮ್ಸ್ಗಳು ಇಲ್ಲಿ ಸಿಗುತ್ತೆ. ಸೊ ಹಾಗಾಗಿ ಇವಾಗ ನಾವು ಎಲ್ಲ ಶಾಪ್ ಮಾಡ್ತಾ ಇದ್ದೀವಿ. ನೋಡಿ, ಇದೆಲ್ಲ ಫೇಸ್ ವಾಶು, ಕ್ರೀಮು, ಶಾಂಪು, ಬಾಡಿ ಲೋಷನ್ಸು, ಆ ರೀತಿ ಎಲ್ಲ ಇದ್ದಾವೆ. ಒಂದೊಂದು ಸತಿ ಆಫರ್ಸು ಇರುತ್ತೆ, ಡಿಸ್ಕೌಂಟ್ ಪ್ರೈಸಲ್ಲೂ ಇರುತ್ತೆ. ಸೊ ನೋಡ್ಬೋದು, ನೋಡಿ ತೊಗೊಬೋದು ಏನೇನು ಬೇಕು ಅಂತ ಹೇಳಿ. ಬೇಬಿ ಸೋಪು ಎಲ್ಲ ಐಟಮ್ಸ್ಗಳಿದೆಲ್ಲ ಬೇಬಿದು. ಪೇಸ್ಟ್,
ಏನು ನಿನ್ನ ಬ್ರಷಾ? ಬೇಡ, ಅವತ್ತೇ ತೊಗೊಂಡಿದ್ದೀವಲ್ಲಪ್ಪ. ಇಲ್ಲಾಗಿದೆ. ಏನೇನು ತಗೊಂಡಿದ್ದೀರಾ ಮಮ್ಮಿ? ನೋಡಲ್ಲ ಬ್ಯಾಗಲ್ಲಿ ಇಷ್ಟೊಂದು ಐಟಮ್ಸ್ ಆಗಿದೆ. ಇಲ್ಲಿ ಟಿಶ್ಯೂಸ್, ಬ್ಯಾಗ್ ತೊಗೊಂಬಲ್ಲಿ. ವೆಜಿಟೇಬಲ್ಸ್ ಎಲ್ಲ ಇದೆ ಇಲ್ಲಿ. ಸೊ ನಮ್ಮದೆಲ್ಲ ಆಯಿತು ಶಾಪಿಂಗು. ಈಗ ಫ್ರೂಟ್ಸು ಈ ಕಡೆ ಇದೆ. ಬೇಡ ಬೇಡ, ಇನ್ನು ಮಾರ್ನಿಂಗ್ ಈಗೆಲ್ಲ ಕ್ಲೀನಿಂಗ್ ಮಾಡ್ತಾ ಇದ್ದಾರೆಲ್ಲ. ನಾನು ಸೊ ಈಗ ಬಿಲ್ಡಿಂಗ್ ಮಾಡಿಸ್ತಾ ಇದ್ದೀವಿ. ಊರಿಂದ ಹಸಿಂದು ಬೆಣ್ಣೆ ತರಿಸಿದ್ದೆ, ಸೊ ಹಾಗಾಗಿ ಅದನ್ನು ಕಾಯಿಸ್ತಾ ಇದ್ದೀನಿ. ಹೊಸಲ್ಲ, ಎಮ್ಮೆ ಬೆಣ್ಣೆ ಅನಿಸುತ್ತೆ, ಎಮ್ಮೆದು ಹಸಿಂದು ಗೊತ್ತಿಲ್ಲ, ಒಟ್ಟಿನಲ್ಲಿ ತರಿಸಿದ್ದೆ. ಇಲ್ಲಿ ನಂದಿನಿ ಇಲ್ಲಿ ತೊಗೊಂಬರ್ತಾ ಇದ್ದೆ. ಸೊ ಈ ಸತಿ ಊರಲ್ಲೇ ಸಿಕ್ಕಿತ್ತು ಅಂತ ಹೇಳಿಬಿಟ್ಟು ಅತ್ತೆ ಕೊಟ್ಟು ಕಳಿಸಿದ್ರು. ಸೊ ಅದು ಫುಲ್ ವೈಟ್ ಕಲರ್ ಇದೆ ಬೆಣ್ಣೆ. ಅದಕ್ಕೇನು ಅರಿಶಿನ ಮತ್ತು ಸ್ವಲ್ಪ ಏಲಕ್ಕಿ ಮತ್ತು ಇನ್ನೇನು ಮೆಂತ್ಯ ಎಲ್ಲನೂ ಪುಡಿ ಮಾಡಿಬಿಟ್ಟು ಹಾಕಿದ್ದೀನಿ, ಒಂಚೂರು ಉಪ್ಪು ಎಲ್ಲನೂ ಸೇರಿ. ಸೊ ಇವತ್ತು ರಾಯಲ್ ಮಾರ್ಟ್ಗೆ ಹೋಗಿದ್ವಿ, ಎಲ್ಲ ಗ್ರಾಸರೀಸ್ ಎಲ್ಲ ಶಾಪ್ ಮಾಡೋಕ್ಕೆ. ಹಾಗಾಗಿ 1+1 ಬೈ 1 get 1 ಫ್ರೀ ಜಾಮೂನ್ದಿತ್ತು. ಸೊ ಹಂಗಾಗಿ ತಂದಿದ್ದೆ. ಅದನ್ನು ಈಗ ನನ್ನ ಮಗಳು ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಲಸೋಕ್ಕೆ ರೆಡಿ ಮಾಡ್ಕೊತಿದ್ದಾಳೆ. ಜಾಮೂನ್ 1 ಪ್ಯಾಕೆಟ್ ಹಾಕ್ತಾಯಿದ್ದೀನಿ ಕಲಸೋದಕ್ಕೆ. ಎಷ್ಟು ಗ್ರಾಮ್ ಇದು? ಕಾಯ್ತಾ ಇದೆ ನೋಡಿ. ಇದು ಸ್ವಲ್ಪ ಗ್ರೀನಿಶ್ ಕಲರ್ ಬರುತ್ತೆ. ಸೊ ಇದು ಎಮ್ಮೆ ತುಪ್ಪ ಅನಿಸುತ್ತೆ. ಸೊ ಹಾಗಾಗಿ ನಾನು ಈ ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಹೇಳಿಬಿಟ್ಟು. ಇಲ್ಲಿ ನಂದಿನಿ ಬೆಣ್ಣೆ ಅಂತ ತೊಗೊಂಬರ್ತೀವಿ, ಯಾವ್ಯಾವುದು ಬೆಣ್ಣೆ ಮಿಕ್ಸ್ ಆಗಿರುತ್ತೆ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಈ ಸಲ ಊರಲ್ಲಿ ಇತ್ತು ಅಂತ ಹೇಳಿಬಿಟ್ಟು ಮತ್ತೆ ಕಳಿಸಿದ್ರು. ಇದು 3 ಸೇರಿದೆ ಬೆಣ್ಣೆ. 3 ಸೇರು ಬೆಣ್ಣೆಗೆ ಎಷ್ಟಾಗುತ್ತೆ ನೋಡೋಣ. ಇಲ್ಲೂ ಅಷ್ಟೇ 1/2 kg ತೊಗೊಬಂದರೆ 300 ರುಪೀಸಿಗೆ ಜಾಸ್ತಿ ಆಗಿದೆ ನಂದಿನಿ ಬೆಣ್ಣೆನೂ. ಸೊ ಊರಲ್ಲೂ 1 ಸೇರು 300 ಅಂತೆ. ಸೊ ನೋಡೋಣ, 1 ಸೇರಿಗೆ ಅರ್ಧ kg ಬರುತ್ತಾ ಏನೋ ಗೊತ್ತಿಲ್ಲ, ಸರಿಯಾಗಿ ನೋಡಬೇಕು. ನನ್ನ ಮಗಳಿಗೆ ಇಷ್ಟ, ಅವಳಿಗೆ ಜಾಮೂನ್ ಪೌಡರ್ ಅಂತ ಗಮ್ಮಂತ ಸ್ಮೆಲ್ ಬರುತ್ತಲ್ವ. ಸೊ ಹಾಗಾಗಿ ನಾನೇ ಕಲಿಸ್ತೀನಮ್ಮ, ನಾನೇ ಹಾಲು ಹಾಕ್ಕೊಂಡು ಕಲಿಸ್ತೀನಿ ಅಂತ ಹೇಳಿಬಿಟ್ಟು ಅವಳೇ ಪ್ಯಾಕೆಟೆಲ್ಲ ಓಪನ್ ಮಾಡಿ ಕಟ್ ಮಾಡಿ ಈಗ ಹಾಲು ಹಾಕ್ಕೊಂಡು ಎಲ್ಲ ಕಲಿಸ್ತಾ ಇದ್ದಾಳೆ. ಈ ಕಡೆ ತುಪ್ಪನೂ ರೆಡಿ ಆಗ್ತಾಯಿದೆ. ನೆಕ್ಸ್ಟ್ ಈ ಕಡೆ ಮಾಲ್ಟ್ ಪೌಡ್ರಿಗೆ ನೆನೆ ಎಲ್ಲ ಹುರಿದಿಟ್ಟಿದ್ದೀನಿ. ನೆಕ್ಸ್ಟ್ ಮಿಷಿನ್ಗೆ ಹಾಕ್ಸ್ಕೊಂಬರ್ಬೇಕು ಸಂಜೆ ಹೋಗಿ. ಸೊ ಖಾಲಿಯಾಗಿತ್ತು, ಹಾಗಾಗಿ ಮತ್ತೆ ಎಲ್ಲ ಫ್ರೈ ಮಾಡಿಟ್ಟಿದ್ದೀನಿ ನೋಡಿ. ಜಾಮೂನ್ಗೆ ಕಲಸಿಟ್ಟು ಹೋಗಿದ್ದಾಳೆ. ಇದು ಎಣ್ಣೆದು ಕವರ್ ಇತ್ತು, ಎಣ್ಣೆ ಹಾಕ್ಕೊಂಡಿದ್ದು ಇವತ್ತು. ಸೊ ಹಾಗಾಗಿ ಅದರಲ್ಲಿ ಎಣ್ಣೆ ಇರುತ್ತಲ್ವ ಸ್ವಲ್ಪ, ಹಾಗಾಗಿ ಅದನ್ನು ಕಟ್ ಮಾಡಿ ಅದ್ರ ಮೇಲೆ ನಾದ್ಕೊಂಡಿರೋಂಥದ್ದು. 5 ನಿಮಿಷ ಮುಚ್ಚಿಟ್ರೆ ಆಮೇಲೆ ಸರಿ ಹೋಗುತ್ತೆ ನೋಡಿ. ತುಪ್ಪ ಹಾಕಿದೆ ಈಗ. ಸೊ ಆದ್ರೂ ಇದು ಸ್ವಲ್ಪ ಗ್ರೀನ್ ಕಲರ್ ಹಂಗೆ ಇದೆ. ಸೊ ವಿಳ್ಯದೆಲೆ ತೊಟ್ಟು ಹಾಕಬೇಕಾಗಿತ್ತು, ವಿಳ್ಯದೆಲೆ ಇರಲಿಲ್ಲ. ಸೊ ಹಾಗಾಗಿ ಹಾಕಿಲ್ಲ. ಸೊ ಇದು ಎಮ್ಮೆ ಬೆಣ್ಣೆ. ಸೊ ಎಮ್ಮೆದು ತುಪ್ಪ ರೆಡಿಯಾಗಿದೆ. ಚೆನ್ನಾಗಿರುತ್ತೆ ಇದನ್ನು ತುಪ್ಪ. ನಮ್ಮನೇಲಿ ನನ್ನ ಮಕ್ಳಿಗೆ ನನಗೆ ಇರಲೇಬೇಕು ತುಪ್ಪ. ಹಸ್ಬೆಂಡ್ ಏನು ತಿನ್ನಲ್ಲ ಅವರು. ಸೊ ನಮಗೆ ತುಪ್ಪ ಇರಲೇಬೇಕು, ಮೊದಲಿಂದನೂ ರೂಢಿ. ಸೊ ತುಪ್ಪ ತಿನ್ನೋದ್ರಿಂದ ಮೂಳೆಗಳು ಗಟ್ಟಿ ಬರುತ್ತೆ, ಸ್ಟ್ರಾಂಗ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ಹುಟ್ಟಿದ ಮಕ್ಕಳಿಂದನೂ ತುಪ್ಪ ಹಾಕಿ ತುಪ್ಪ ಅನ್ನ ಫಸ್ಟು ತಿನ್ನಿಸ್ತಾರೆ. ಆಮೇಲೆ ಮುದ್ದೆಗೂ ಅಷ್ಟೇ ತುಪ್ಪ ಹಾಕಿ ಕೊಡ್ತಾರೆ. ಮತ್ತು ಇದು ಸರಿ ಮಾಡ್ತೀವಲ್ಲ ಅದಕ್ಕೂ ತುಪ್ಪ ಹಾಕಿ ಚೆನ್ನಾಗಿರುತ್ತೆ ಅಂತ ಹಾಲು ತುಪ್ಪ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಮಾಡ್ತಾರೆ. ಸೊ ಹಾಗಾಗಿ ಹಾಲು, ತುಪ್ಪ, ಮೊಸರು, ಬೆಣ್ಣೆ, ಮಜ್ಜಿಗೆ ಇದೆಲ್ಲನೂ ತುಂಬ ಒಳ್ಳೆಯ ಪೌಷ್ಟಿಕಾಂಶ ಇರೋವಂಥದ್ದು. ಸೊ ಹಾಗಾಗಿ ಮೊಸರು, ಮಜ್ಜಿಗೆ, ತುಪ್ಪ, ಬೆಣ್ಣೆ ಇದೆಲ್ಲ ಚೆನ್ನಾಗಿ ತಿನ್ನಬೇಕು ಮಕ್ಕಳು. ಚಿಕ್ಕದ್ರಿಂದ ರೂಢಿ ಮಾಡ್ಕೊಂಡು ಬಂದರೆ ದೊಡ್ಡವರಾದ್ಮೇಲೂ ಅದು ಇಷ್ಟಪಡ್ತಾರೆ. ಇಲ್ಲಾಂದರೆ ಚಿಕ್ಕದ್ರಿಂದ ತಿನ್ನಲಿಲ್ಲ ಅಂದರೆ ದೊಡ್ಡವರಾದ್ಮೇಲೂ ಇಷ್ಟಪಡಲ್ಲ. ಹಿಂಗೆ ಮೊಸರು ಕಂಡ್ರೆ ಹಾಗೇನೇ ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ, ಸ್ಮೆಲ್ಲು ಇಷ್ಟ ಆಗುತ್ತೆ. ಸೊ ಆ ರೀತಿ ಇರುತ್ತೆ. ಜಾಮೂನಿಗೆ ಎಲ್ಲನೂ ಮಿನಿ ಜಾಮೂನ್ ಥರ ಸಣ್ಣ ಸಣ್ಣದಾಗಿ ನನ್ನ ಮಗಳೇ ಎಲ್ಲ ಉಂಡೆ ಮಾಡಿದ್ದಾಳೆ. ಅವಳಿಗಿಷ್ಟ ಜಾಮೂನು ಕಲಿಸೋದಕ್ಕೆ ಅವಳೇ ಕಲಿಸಿದ್ದಾಳೆ, ಉಂಡೆನೂ ಅವಳೇ ಮಾಡಿದ್ದಾಳೆ ನೋಡಿ. ಈಗ ನಾನು ಪಾಕ ಮಾಡ್ಕೊತಾ ಇದ್ದೀನಿ. 49 ಜಾಮೂನ್ಸ್ ಮಾಡಿದ್ದಾಳೆ. ಈ ಕಡೆ ಎಲ್ಲ ಪಾಕ ರೆಡಿ ಆಗ್ತಾ ಇದೆ. ನೀರು, ಅದಕ್ಕೆ ಸಕ್ಕರೆ, ಏಲಕ್ಕಿ ಎಲ್ಲ ಹಾಕಿಬಿಟ್ಟು ಕುದಿಸ್ತಾ ಇದ್ದೀನಿ.
ಬೆಲ್ಲ ತಾನೇ ಅದು ಬೆಲ್ಲ ಅಲ್ಲ ಸಕ್ಕರೆ, ಬೆಲ್ಲನೂ ಹಾಕ್ಬೋದು, ಅದು ಟೇಸ್ಟ್ ಹೇಗಿರುತ್ತೋ ನೋಡಿಲ್ಲ ಒಂದ್ಸಲ ಇನ್ನು ಬೆಲ್ಲದ್ದು ನೋಡಬೇಕು. ಫಸ್ಟ್ ಮಕ್ಕಳಿಗೆ ಇಷ್ಟ ಆಗಿರುವಂತಹ ಸಿಹಿ ಸಿಹಿಯಾದ ಗುಲಾಬ್ ಜಾಮೂನ್ ಈಗ ರೆಡಿಯಾಗಿದೆ. ಸೊ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ನನ್ನ ಮಗಳು ಸಣ್ಣ ಸಣ್ಣದಾಗಿ ಮಾಡಿದ್ಲು. ಮಿನಿ ಜಾಮೂನ್ ಮಾಡ್ತೀನಿ ಸಣ್ಣ ಉಂಡೆಯಾಗಿ ಮಾಡಿದ್ಲು, ತುಂಬ ಚೆನ್ನಾಗಿತ್ತು. ಮಕ್ಳಿಗೆ ತುಂಬ ಇಷ್ಟಪಡ್ತಾರೆ ಈ ಥರ ಸ್ವೀಟ್, ಜಾಮೂನ್ ಆಗಿರ್ಬೋದು, ಅಥವಾ ಮತ್ತು ಕಡುಬು ಮಾಡಿದ್ನಲ್ಲ ಸಿಹಿ ಕಡುಬು ಮತ್ತು ಶಾವಿಗೆ, ಇದೆಲ್ಲ ನಮ್ಮ ಮಕ್ಳಿಗೆ ಸಿಹಿ ಅಂದರೆ ತುಂಬ ಇಷ್ಟ. ಸೊ ನೋಡಿ ಪಾಕದೊಳಗೆ ಹಾಕ್ತಾಯಿದ್ದೀನಿ ಈಗ. ಸೊ ಗುಲಾಬ್ ಜಾಮೂನ್ ರೆಡಿಯಾಗಿದೆ. ಬಾಯ್.